ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ 2026ರ ಐಪಿಎಲ್ ಫೈನಲ್ ಸತತ ಎರಡನೇ ಬಾರಿ ಬೆಂಗಳೂರಿಗೆ ಐಪಿಎಲ್ ಟ್ರೋಫಿ. ಆರ್ಸಿಬಿ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ 5 ವಿಕೆಟ್ಗಳಿಂದ ಸೋಲಿಸಿ ತನ್ನ ಹಾಲಿ ಚಾಂಪಿಯನ್ ಪಟ್ಟವನ್ನ ಉಳಿಸಿಕೊಂಡಿದೆ. ಕಳೆದ ವರ್ಷ ಇದೇ ಮೈದಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸಿ ಟ್ರೋಫಿ ಗೆದ್ದಿದ್ದ ಆರ್ಸಿಬಿ ಕಪ್ ಮೇಲೆ ಕಪ್ ಗೆದ್ದಿದೆ. ಇನ್ನು ಟಾಸ್ ಗೆದ್ದ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಗುಜರಾತ್ ತಂಡಕ್ಕೆ ಬ್ಯಾಟಿಂಗ್ ಆಹ್ವಾನ ನೀಡಿದ್ರು. ಬಹುತೇಕ ಎಲ್ಲರಿಗೂ ರಜತ್ ಪಾಟಿದಾರ್ ನಿರ್ಧಾರ ಅಚ್ಚರಿ ತಂದ್ರು. ನಾಯಕನ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳುವಂತೆ ಆರ್ಸಿಬಿ ಬೌಲಿಂಗ್ ಯೂನಿಟ್ ದಾಳಿ ಮಾಡಿತ್ತು. ಇದರಿಂದಾಗಿ ಗುಜರಾತ್ 8 ವಿಕೆಟ್ಗೆ 155 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಪವರ್ ಪ್ಲೇನಲ್ಲಿ ಗುಜರಾತ್ನ ಆರಂಭಿಕರಾದ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ವಿಕೆಟ್ ಕಳೆದುಕೊಂಡ್ರು. ಈ ಆವೃತ್ತಿಯಲ್ಲಿ 700ಕ್ಕೂ ಹೆಚ್ಚು ರನ್ ಗಳಿಸಿರುವ ಉಭಯ ಬ್ಯಾಟರ್ಗಳನ್ನು ಆರಂಭದಲ್ಲೇ ಪೆವಿಲಿಯನ್ ಗಟ್ಟಿದ ಆರ್ಸಿಬಿ ಪಂದ್ಯದ ಮೇಲೆ ಹಿಡಿತ ಸಾಧಿಸಿತು. 6 ಓವರ್ ಮುಕ್ತಾಯಕ್ಕೆ ಗುಜರಾತ್ 2 ವಿಕೆಟ್ಗೆ ಕೇವಲ 45 ರನ್ ಗಳಿಸಿತು. ಬಳಿಕವೂ ಜಿಟಿಗೆ ವೇಗವಾಗಿ ರನ್ ಗಳಿಸಲು ಆಗಲಿಲ್ಲ. 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದ ನಿಶಾಂತ್ ಸಿಂಧು ನಿರೀಕ್ಷೆ ಉಳಿಸಿಕೊಳ್ಳಲಿಲ್ಲ. 10 ಓವರ್ ಅಂತ್ಯಕ್ಕೆ ಗುಜರಾತ್ ಟೈಟನ್ಸ್ 3 ವಿಕೆಟ್ಗೆ 63 ರನ್ ಗಳಿಸಿತು. ಬೌಂಡರಿ ಸಿಕ್ಸರ್ಗಳ ಗಳಿಕೆಯಲ್ಲೂ ಹಿಂದೆ ಬಿತ್ತು. ತಂಡ ಇನ್ನಿಂಗ್ಸ್ನ 13ನೇ ಓವರ್ನ 4ನೇ ಎಸೆತದಲ್ಲಿ ಮೊದಲ ಸಿಕ್ಸರ್ ಬಾರಿಸಿತು. ಅಲ್ಲದೆ 5.5 ಓವರ್ನಿಂದ 12.4 ಓವರ್ ನಡುವೆ ಗುಜರಾತ್ ಸತತ 40 ಎಸೆತಗಳಲ್ಲಿ 1 ಬೌಂಡರಿ ದಾಖಲಿಸಲಿಲ್ಲ. ಇದು ತಂಡಕ್ಕೆ ತೀವ್ರ ಹಿನ್ನಡೆ ಉಂಟು ಮಾಡಿತು. ಈ ಮಧ್ಯೆ ಬಟ್ಲರ್ ಅನ್ನು ಕೃನಾಲ್ ಸ್ಟಂಪ್ ಔಟ್ ಮಾಡಿದ್ರೆ ತೆವಾಟಿಯಾ ಆಟ ನಡೆಯಲು ರಸಿಕ್ ಬಿಡಲಿಲ್ಲ. ಹೋಲ್ಡರ್ಗೆ ಭುವನೇಶ್ವರ್ ಪೆವಿಲಿಯನ್ ದಾರಿ ತೋರಿಸಿದ್ರು. ಏಕಾಂಗಿ ಹೋರಾಟ ನಡೆಸಿದ ವಾಷಿಂಗ್ಟನ್ ಸುಂದರ್ 37 ಎಸೆತದಲ್ಲಿ 50 ರನ್ ಗಳಿಸಿ ಔಟ್ ಆಗದೆ ಉಳಿದ್ರು. ಮೊದಲ 10 ಓವರ್ನಲ್ಲಿ 63 ರನ್ ಗಳಿಸಿದ್ದ ಗುಜರಾತ್ ಕೊನೆ 10 ಓವರ್ನಲ್ಲಿ 92 ರನ್ ಗಳಿಸಿತು. ತಂಡದ ಇನ್ನಿಂಗ್ಸ್ನಲ್ಲಿ ಒಟ್ಟು 15 ಬೌಂಡರಿ, ಕೇವಲ 3 ಸಿಕ್ಸರ್ಗಳಿದ್ವು. ಈ ಸಾಧಾರಣ ಮೊತ್ತವನ್ನ ಆರ್ಸಿಬಿ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಸತತ 2ನೇ ವರ್ಷ ಐಪಿಎಲ್ ಚಾಂಪಿಯನ್ ಎನಿಸಿಕೊಂಡಿದೆ. ಆರ್ಸಿಬಿ ಕೇವಲ 21 ಎಸೆತಗಳಲ್ಲಿ 50 ರನ್ ಗಡಿ ದಾಟಿತ್ತು. ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಇಷ್ಟು ವೇಗವಾಗಿ ಟೀಮ್ ಆಫ್ ಸೆಂಚುರಿಯ ಗಡಿ ದಾಟಿದ್ದು ಇದೇ ಮೊದಲು. ಇದಕ್ಕೆ ನೆರವಾಗಿದ್ದು ವಿರಾಟ್ ಕೊಹ್ಲಿ ಹಾಗೂ ವೆಂಕಟೇಶ್ ಅಯ್ಯರ್. ಇಂಪ್ಯಾಕ್ಟರ್ ಪ್ಲೇಯರ್ ಆಗಿ ಆರಂಭಿಕವಾಗಿ ಬಂದ ವೆಂಕಟೇಶ್ ಅಯ್ಯರ್ 16 ಎಸೆತಗಳಲ್ಲಿ 4 ಬೌಂಡರಿ, 2 ಸಿಕ್ಸರ್ ಸೇರಿ 32 ರನ್ ಬಾರಿಸಿ ಗುಜರಾತ್ಗೆ ಗೆಲುವಿನ ಅವಕಾಶವೇ ಇಲ್ಲದಂತೆ ಮಾಡಿದ್ರು. ಒಂದೆಡೆ ವಿಕೆಟ್ ಉರುಳಿದ್ರೂ ವಿರಾಟ್ ಕೊಹ್ಲಿ ಮಾತ್ರ ಅನುಭವಿಯಾಗಿ ಆರ್ಸಿಬಿ ಇನ್ನಿಂಗ್ಸ್ ಅನ್ನ ಕಟ್ಟಿ 25 ಎಸೆತಗಳಲ್ಲಿ 68ನೇ ಐಪಿಎಲ್ ಅರ್ಧ ಶತಕ ಬಾರಿಸಿದ್ರು. ತಂಡದ ಮೊತ್ತ 62 ರನ್ ಆಗಿದ್ದಾಗ ವೆಂಕಟೇಶ್ ಅಯ್ಯರ್ ಔಟ್ ಆದ್ರೆ ದೇವದತ್ ಪಡಿಕ್ಕಲ್ ಕೇವಲ 1 ರನ್ ಬಾರಿಸಿದ್ರು. ಈ ಹಂತದಲ್ಲಿ ದಾಳಿಗಿಳಿದ ರಶೀದ್ ಖಾನ್ 9ನೇ ಓವರ್ನಲ್ಲಿ ರಜತ್ ಪಾಟಿದಾರ್ ಹಾಗೂ ಕೃನಾಲ್ ಪಾಂಡ್ಯ ಇಬ್ಬರ ವಿಕೆಟ್ ಕೂಡ ಉರುಳಿಸುವ ಮೂಲಕ ಆರ್ಸಿಬಿಗೆ ಆಘಾತ ನೀಡಲು ಯತ್ನಿಸಿದರಾದ್ರೂ ವಿರಾಟ್ ಕೊಹ್ಲಿಗೆ ಜೊತೆಯಾದ ಟೀಮ್ ಡೇವಿಡ್ ತಂಡದ ಚಾಂಪಿಯನ್ ಗೆಲುವನ್ನು ಸುಲಭಗೊಳಿಸಿದ್ರು. 5ನೇ ವಿಕೆಟ್ಗೆ ಈ ಜೋಡಿ 31 ಎಸೆತಗಳಲ್ಲಿ 41 ರನ್ ಜೊತೆಯಾಟವಾಡಿ ತಂಡವನ್ನ ಗೆಲುವಿನ ದಡಕ್ಕೆ ತಂದಿದ್ರು. 25 ಎಸೆತಗಳಲ್ಲಿ ವಿರಾಟ್ ಕೊಹ್ಲಿ ಬಾರಿಸಿದ ಅರ್ಧ ಶತಕ ಐಪಿಎಲ್ ಇತಿಹಾಸದಲ್ಲಿ ಅವರ ಈವರೆಗಿನ ಅತ್ಯಂತ ವೇಗದ ಅರ್ಧ ಶತಕವಾಗಿದೆ. ಇದಕ್ಕೂ ಮುನ್ನ 2018ರಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಬೆಂಗಳೂರಿನಲ್ಲಿ 26 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ದು ಅವರ ದಾಖಲೆಯಾಗಿತ್ತು.